ನಮಸ್ತೆ ಸ್ನೇಹಿತರೆ, ನಾನು ಸುದರ್ಶನ್. ನಾನೀಗ ಫ್ರೀಡಮ್ ಪಾರ್ಕಲ್ಲಿದ್ದೀನಿ. CJP ಸಕ್ಸಸ್ ಸೆಲೆಬ್ರೇಷನಲ್ಲಿದ್ದೀನಿ. ನಾನೀಗ ಕಳೆದ ತಿಂಗಳಿಂದ ಸತತ 1 ತಿಂಗಳ ಹೋರಾಟದ ಫಲವಾಗಿ ನಿನ್ನೆ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಜೆನ್ಜಿಗಳ ಹಾವಳಿಗೆ ಮಣಿದು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಅವ್ರು ಹೇಳಿದ್ದು ಡ್ಯೂ ಟು ಪರ್ಸನಲ್ ರೀಸನ್ಸ್ ಅಂತ ಅವ್ರು ಹೇಳಿದ್ರು. ಆದರೆ ಆ ರೀಸನ್ ಏನನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದು CJP ಪ್ರೊಟೆಸ್ಟ್ ಇಂದಾನೇ ಅವರು ರಾಜೀನಾಮೆ ಕೊಟ್ಟಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅದೇ ಅವರು ಡೌ ಮಾಡಿದ್ರು. ಇದೀಗ ಫ್ರೀಡಮ್ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ನಡೀತಿದೆ. ಇಲ್ಲಿಗೆ ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ಜನರು ಬಂದಿದ್ದಾರೆ. ಇಲ್ಲಿ ಈ ಸೆಲೆಬ್ರೇಷನ್ ನ ಎಂಜಾಯ್ ಮಾಡೋದಕ್ಕೆ ಅಂತ ಸಾವಿರಾರು ಮಂದಿ ಭಾಗಿಯಾಗಿದ್ದಾರೆ. ಈ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿರುವಂತ ವಿದ್ಯಾರ್ಥಿಗಳನ್ನ ನಾವು ಒಂದ್ಸಲ ಮಾತಾಡ್ಸೋಣ. ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಇನ್ನೊಂದು ವಿಚಾರ, ಧರ್ಮೇಂದ್ರ ಪ್ರಧಾನ್ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆ ಆಗಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಒಂದ್ಸಲ ಕೇಳೋಣ. ಗೈಸ್ ನಮಸ್ತೆ, ನನ್ನ ಹೆಸರು ಡಾಕ್ಟರ್ ನೇಹಾ. ಸೊ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂತಂತಂದ್ರೆ, ಮುಂದೆ ಬರೋ ಎಲೆಕ್ಷನ್ಸ್ ಅಲ್ಲಿ ಜಾತಿ ಮತ ಏನೂ ನೋಡದೆ ಯು ಕಾಸ್ಟ್ ಯುವರ್ ವೋಟ್ ಫಾರ್ ದ ರೈಟ್ ಪರ್ಸನ್. ಸೊ ಯೋಗ್ಯರಿಗೆ ವೋಟ್ ಹಾಕಿ, ಇಲ್ಲಾರ ವೋಟ್ ಹಾಕ್ಲಿಕ್ಕೆ ಹೋಗಬೇಡಿ. ದಿಸ್ ಇಸ್ ಮೈ ಪರ್ಸನಲ್ advice to you guys. So let's stop the divide and rule. Okay, let's fight for our rights and follow our constitution. Okay, Jai Hind. The last 14 years there has been an authoritarian regime in the country which has had no signs of democracy left in the country. Even though Dharmendra Pradhan has resigned, this is just a window for us to smell a air of democracy, nothing else. This is a very momentary thing, and this is just the beginning. This is a change where we can, it shifts to a government which takes accountability and does not openly come and say that there is no resignations in our government. In terms of Prahlad Joshi, he can say more. Now, talking about Karnataka, if we talk about right now, it is a fully Congress government. Now, the point of getting Prahlad Joshi into the whole politics is because of taking out control over Karnataka. Now, why I am saying this is because Dharmendra Pradhan, resigning Dharmendra Pradhan is not the only solution of NTA of this whole education system. Selecting Prahlad Joshi into this is another mastermind which Modi is currently doing. And for this particular thing, we can follow so many recuperation and so many distortions and so many problems which we will need to face, and that's the bigger issue which we are falling into right. ಗುಲ್ಬರ್ಗದಿಂದ ಬಂದಿದ್ದೀನಿ. ಇದೇ ಹೋರಾಟಕ್ಕೋಸ್ಕರವಾಗಿ ನಾನು ಬಂದಿದ್ದೀನಿ. ನೋಡ್ತಾ ಇದ್ದೀವಿ ಜಂತರ್ ಮಂತರ್ಲಿ ಇಷ್ಟು ದಿನ ನೋಡ್ತಾ ಇದ್ದೀವಿ. ಏನಾಯಿತು, ಎಷ್ಟೋ ಜನರು ಹೊಡೆಸ್ಕೊಂಡ್ರು, ಎಷ್ಟು ಜನ ಹೊಡೆದವರು ನಮ್ಮವರೇ, ಹೊಡೆಸ್ಕೊಂಡವ್ರು ನಮ್ಮವರೇ. ಅವ್ರು ಹೊಡೆಸೋರು ಯಾರು ಅಷ್ಟು ಗೊತ್ತಿಲ್ಲ. ಹೊಡೆದವ್ರು ನಮ್ಮವರು, ಹೊಡೆದವ್ರು ಯಾರು ಗೊತ್ತಿಲ್ಲ. ಹೀಗಾಗಿ ಈ ಹೋರಾಟವನ್ನು ನಾವು ಮಾಡಲೇಬೇಕಾಗ್ತದೆ. ಇನ್ನೂ ಹೋರಾಟ ಆಗಬೇಕಾಗಿದೆ. ಇನ್ನೂ ಯುವಕರು ಮುಂದೆ ಬರಬೇಕಾಗಿದೆ. ಎದಕ್ಕೆ ಮುಂದೆ ಬರಬೇಕಾಗಿ, ಈ ಫ್ಯಾಸಿಸ್ಟರನ್ನು ಈ ದೇಶದಿಂದ ಹೊರಗಟ್ಲಕ್ಕೆ ನಾವು ಹೊರಗೆ ಬರಬೇಕಾಗಿದೆ. ಫ್ಯಾಸಿಸ್ಟನ್ನು ಹೊರಗಟ್ಟಬೇಕು, ಇಲ್ಲಿಕಂದ್ರೆ ಆಗೋದಿಲ್ಲ. ಎಲ್ಲಿಂದ ಮಧ್ಯದೇಶದಿಂದ ದನ ಮೇಯಿಸ್ಕೊತಂಥ ಫ್ಯಾಸಿಸ್ಟರು ಇವತ್ತು ಪ್ರತಿಯೊಬ್ಬರು ಮೆದುಳಿನಲ್ಲಿ ಹೆಂಡಿ ತುಂಬಿದ್ದ ಇದ್ದಾರೆ. ನಮ್ಮ ಯುವಕರಿಗೆ ಹೆಂಡಿ ತುಂಬ್ತಾ ಇದ್ದಾರೆ. ಆ ಹೆಂಡಿ ತುಂಬೋ ಕೆಲಸ ನಿಲ್ಲಿಸ್ಬೇಕಾದ್ರೆ ನಾವು ಮೊದಲು ನಮ್ಮ ಮನೆಗಳನ್ನು ಕಾಪಾಡ್ಕೋಬೇಕು, ಮಕ್ಕಳನ್ನು ಕಾಪಾಡ್ಕೊಂಡು ಬೀದಿರ್ತಕ್ಕಂಥ ನಮ್ಮ ಮಕ್ಕಳನ್ನು ವಾಪಸ್ ನಮ್ಮ ಮನೆಗೆ ಕರ್ಕೊಂಡೋಗಿ ಒಂದು ಉತ್ತಮವಾದಂಥ ಸಮಾಜವನ್ನು ಕೊಡಲೇಬೇಕಾಗುತ್ತದೆ. ಇದು ನಮ್ಮ ಜವಾಬ್ದಾರಿ ಅನ್ನೋದ. ಈ ಫ್ಯಾಸಿಸ್ಟ್ ಎಲ್ಲಿ ತನಕ ನಮ್ಮ ದೇಶದಲ್ಲಿ ಇರ್ತಾರೋ, ನಮ್ಮ ಮನಸ್ಸಿನಲ್ಲಿ ಇರ್ತಾರೋ, ನಮ್ಮ ಮಕ್ಕಳ ತಲೆಯಲ್ಲಿ ಇರ್ತಾರೋ, ಇವರನ್ನೆಲ್ಲ ನಾವು ಹೊರಗೆ ಹಾಕಲೇಬೇಕಾಗ್ತದೆ. ಈ ಇಂಥ ದುರಂತಮಯ ಸ್ಥಿತಿಯಲ್ಲಿ ನಾವು ನೀವೆಲ್ಲ ಒಂದಾಗೋಣ. नागपुर से आया हूँ. यहाँ पे जो कर्नाटक के बेंगलोर सिटी में जो विद्यार्थी का जो आंदोलन चालू है, वो धर्मेंद्र प्रधान उनका राजीनामा होना चाहिए. इस वजह से यहाँ पे आंदोलन चालू है. और जिस बच्चों ने अपनी जान दे दी है, उनको न्याय मिलना चाहिए. मैं इतना ही करना चाहता हूँ कि धर्मेंद्र प्रधान उनका राजीनामा होना चाहिए. और राजीनामा देने के बावजूद भी जो एजुकेशन सिस्टम है, वो सिस्टम अच्छे तरह से इस गवर्नमेंट ने फॉलो करना चाहिए. इतना ही करना चाहता हूँ. इंकलाब जिंदाबाद. जय भीम, जय भारत.
ಇವಾಗ ನಾನು ಇಲ್ಲಿ ನಿಂತಿದ್ದೀನಿ ಅಂತ ನಾನು ಒಬ್ಬನೇ, ನನಗೂ ಎಷ್ಟೊಂದು ಜನ ಫ್ರೆಂಡ್ಸ್ ಬಿಟ್ಟವರು. ಬಟ್ ಅದು ಖುಷಿನೇ ನನಗೆ. ಬಟ್ ಅದೇ ತರ ನಂತರನೇ ಇನ್ನ ಎಷ್ಟೊಂದು ಜನ ಅವ್ರಿಗೆ ಮನುಷ್ಯತ್ವ ಇದೆ, ಅವ್ರಿಗೂ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತ ಇದೆ, ಅವ್ರಿಗೂ ಪೇರೆಂಟ್ಸ್ ಇಂದ ಯಾರಿಂದಾನು ಸಪೋರ್ಟ್ ಸಿಗ್ದಿರಾ ಇದೆ ಅಂತ ಜನನ ಮೀಟ್ ಮಾಡಿ ಫ್ರೆಂಡ್ಸ್ ಮಾಡ್ಕೊಂಡ್ಕೋಸ್ಕರ. So hello everyone. Today we have finally achieved our first win against this fascist government. It has been a 12-year long fight. We started this fight in 2014 and it's very overwhelming, and I'm very happy that we are finally here where we have shown the government that the power lies always with the people and not with them. So I think it's the first step. Let's continue this fight and let's ensure that we are bringing every corrupted system down and we are actually reforming the nation, because we have to build a nation that is better for our children to live in. ಸ್ನೇಹಿತರೆ, ನಾವು ತುಂಬ ಜನ ಯುವಕರ ಜೊತೆ ಮಾತಾಡಿದ್ವಿ, ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ವಿ. ಅವ್ರ ಅಭಿಪ್ರಾಯಗಳನ್ನ ಸಮೇತ ಕೇಳಿದ್ವಿ ನಾವು. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ರು. ವಾಟ್ ನೆಕ್ಸ್ಟು ಏನು ಕ್ರಮ ತಗೊತಾರೆ? 20 ಮಂದಿ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿರೋದು. ಅವ್ರಿಗೆ ಯಾವ ಥರ ನ್ಯಾಯ ಒದಗಿಸ್ತಾರೆ? ಮೊದಲನೇ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ನೀಟ್ ಪೇಪರ್ ಲೀಕ್ ಆಗದಿರ ಯಾವ ರೀತಿ ಕ್ರಮ ತಗೊಂತಾರೆ? ಎರಡನೇ ಪ್ರಶ್ನೆ. ಈಗ ಹೊಸದಾಗಿ ನೇಮಕ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಏನಿದಾರಲ್ವಾ, ಕೇಂದ್ರ ಶಿಕ್ಷಣ ಸಚಿವ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ, ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ? ನೀಟ್ ಪೇಪರ್ ಲೀಕ್ ಆಗದಿರ ಯಾವ ರೀತಿ ಕ್ರಮಗಳನ್ನ ತಗೋತಾರೆ? ಮುಂದಿನ ದಿನಗಳಲ್ಲಿ ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯ ಆಗ್ದಂಗೆ ಯಾವ ರೀತಿ ತಡೀತಾರೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಕೇಂದ್ರ ಶಿಕ್ಷಣ ಸಚಿವ, ಹೊಸದಾಗಿ ಆಯ್ಕೆಯಾಗಿರುವಂತಹ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದಾರಲ್ವಾ, ಅವ್ರ ಮೇಲೆ ಯುವಕರಿಗೆ ನಂಬಿಕೆ ಇಲ್ಲ. ನಮಗೆ ನಂಬಿಕೆ ಇಲ್ಲ ಅಂತ ತುಂಬಾ ಜನ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ ಈಕ್ವಲ್ಲು. ಇಬ್ರು ಒಂದೇ ರೀತಿ ಮನಸ್ಥಿತಿಗಳು, ಇಬ್ರು ಒಂದೇ ರೀತಿ ವ್ಯಕ್ತಿಗಳು. ಅವರಿಂದ ನಾವು ಯಾವುದೇ ರೀತಿಯ ನ್ಯಾಯನ ಆಶಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಸಮೇತ ಯಾರನ್ನೊಬ್ಬರನ್ನ ಕೂರಿಸ್ಬೇಕು, ಅದರಲ್ಲೂ RSS BJP RSS ಬ್ಯಾಕ್ಗ್ರೌಂಡ್ ಇರೋದೇ ಕೂರಿಸ್ಬೇಕು ಅನ್ನೋ ರೀತಿಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕರ್ಕೊಂಬಂದು ಕೂರಿಸಿದ್ದಾರೆ ಅಂತ ಯುವಕರು ಹೇಳ್ತಿದ್ದಾರೆ. ನಾನಲ್ಲ ಹೇಳ್ತಿರೋದು, ಯುವಕರು ಹೇಳ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರು ಈ ಸ್ಥಾನನ ಯಾವ ರೀತಿ ತುಂಬ್ತಾರೆ, ಯಾವ ರೀತಿ ತಗೊಂಡೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸುದರ್ಶನ್ ಸಂವಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.